ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಂದನ್ ಪುಟ್ಟು ಯೂಟ್ಯೂಬ್ ಚಾನಲ್. ಕಳೆದ ಎಪಿಸೋಡಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಪೋಸ್ಟ್ ಮಾಡೋದು, ವೀಡಿಯೋಸ್ ಮತ್ತು ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ಎಪಿಸೋಡಲ್ಲಿ ನಿಮಗೆ ನಮ್ಮದೇ ಅಕೌಂಟಾ ಇಲ್ಲ ಫೇಕ್ ಅಕೌಂಟಾ ಅಂತ ಯೂಟ್ಯೂಬ್ಗೆ ಮತ್ತು ಗೂಗಲ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ವೆರಿಫಿಕೇಷನ್ ಮಾಡೋದ್ರ ಮುಖಾಂತರ ನಮ್ಮದು ಒರಿಜಿನಲ್ ಅಕೌಂಟ್ ಅಂತ ಯೂಟ್ಯೂಬಿಗೆ ಗೊತ್ತಾದರೆ ನಮ್ಮ ಅಕೌಂಟ್ನ ಬೇರೆ ಕಡೆ ರೀಚ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಾವು ಗೂಗಲ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಗೂಗಲ್ ವೆರಿಫಿಕೇಷನ್ ಮಾಡೋದ್ರಿಂದ ತುಂಬ ಜನಕ್ಕೆ ನಮ್ಮ ಅಕೌಂಟು ರೀಚ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ, ವ್ಯೂಸು ಮತ್ತು ಲೈಕ್ಸ್ ಕೂಡ ಬರ್ತಾ ಇರುತ್ತೆ. ಆದ್ದರಿಂದ ನಾನು ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಗೂಗಲ್ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸ್ಟೆಪ್, ನೀವು ನಿಮ್ಮ ಹೋಮ್ ಪೇಜಿಗೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜಿಗೆ ಹೋಗಿ ಅದರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಲೋಗೋ ಎಲ್ಲಿ ಕಾಣಿಸುತ್ತೆ ಅದರಲ್ಲಿ ಸ್ವಿಚ್ಚರ್ ಮ್ಯಾನೇಜ್ ಅಕೌಂಟ್ ಅಂತ ಇರುತ್ತೆ. ಸ್ವಿಚ್ಚರ್ ಮ್ಯಾನೇಜ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು, ಸ್ವಿಚ್ಚರ್ ಮ್ಯಾನೇಜ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆ ಪೇಜಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು, ಅದರಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮದು ಫೋನ್ ನಂಬರ್ ಯಾವುದಿದೆ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ. OTP ಇಲ್ಲಿ ಜನ್ರೇಟ್ ಮಾಡಿದ್ರೆ ನಿಮ್ಮದು 2 ಸ್ಟೆಪ್ ವೆರಿಫಿಕೇಷನ್ ಮುಗಿಯುತ್ತೆ. 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದ್ರಿಂದ ನಿಮ್ಮ ಅಕೌಂಟಿಗೆ ಏನಾದರೂ ಪ್ರಾಬ್ಲಮ್ ಆದ್ರೂ ಬೇಗ ರಿಕವರಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಕಾಪಿರೈಟ್ ಬಗ್ಗೆ ಹೇಳ್ಕೊಡ್ತೀನಿ.